ಇದ್ದಂಗ ಹೇಳಿದ್ರ ಮಮತಾಕ್ಕ ಕೇಳಿಸ್ಕೊಳಕ್ ಆಗ್ವಲ್ತು. ನಿರಾಶ್ರಿತ ಹಿಂದೂಗಳ ಕಡೆ ಹೋಗಲ್ದು ಮಮತಾಕ್ಕ ಮೌಲಾನಾಗಳ ಜೋಡಿ ಕೂತ ಮೀಟಿಂಗ್ ಮಾಡ್ಯಾರ. ಬಿಜೆಪಿ BSF ನಮ್ಮ ಪಶ್ಚಿಮ ಬಂಗಾಳದಾಗ ದೊಂಬಿ ಎಬ್ಸೈತಿ ಅಂತ ಆರೋಪನೂ ಮಾಡಕತ್ತಾರ. ಮುಸ್ಲಿಮ್ರು ಇಂತ ಕೆಲಸ ಮಾಡಕ ಸಾಧ್ಯನ ಇಲ್ಲ, ಇವರೆಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರು ಅಂತ. ಏನ್ ಪ್ರೀತಿ ಮುಸ್ಲಿಂ ಮತ ಅಂದ್ರ ಮೇಲ ಮಮತಾಕ್ಕಗ ಯೋಗಿ ಆದಿತ್ಯನಾಥ್ ಅವ್ರ ಕರೆ ಹೇಳಿದ್ರ ಮಮತಾಕ್ಕಗ ತಡ್ಕೊಳಕ್ ಆಗ್ವಲ್ತು. ನಮಸ್ಕಾರ್ರಿ. ಪಶ್ಚಿಮ ಬಂಗಾಳದಾಗ ನಡೆಯಾಕತ್ತಿರೋ ಘಟನೆ ನಿಮಗ್ ಗೊತ್ತೇ ಐತಿ. ವಕ್ಫ್ ಬಿಲ್ ಯಾಕೆ ತಂದಾರು ಅಂತ ಹೇಳಿ ಪ್ರತಿಭಟನೆ ಮಾಡಾತಾರ. ಅಲ್ಲಿನ ಪರಿಸ್ಥಿತಿ ಎಟ್ರ ಮಟ್ಟಿಗೆ ಹದಗೆಟ್ಟೈತಪ್ಪ ಅಂತಂದ್ರ ಅಲ್ಲಿನ ಮಂದಿ ಅಂದ್ರೆ ಅಲ್ಲಿನ ಹಿಂದೂಗಳು ಊರ್ ಬಿಟ್ಟು ಬ್ಯಾರೆ ಊರಿಗೆ ಹೊಂಟಾರ. ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ನಲ್ಗಾಕತ್ತಾರ. ಒಂದ್ ರೀತಿ ಹೇಳ್ಬೇಕಂದ್ರ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶ ಆಗಿ ಬದಲಾಗೈತಿ. ಎಲ್ಲಂದ್ರ ಅಲ್ಲಿ ಕತ್ತಿ ಹಿಡ್ಕೊಂಡು ಮುಸ್ಲಿಂ ಮತ ಅಂದ್ರು ಹಿಂದೂಗಳ ಮನೆಗಳನ್ನ ಒಡೆದು ಹಾಕೋದು, ಕೊಲ್ಲೋದು, ದರೋಡೆ ಮಾಡೋದು, ಲೂಟಿ ಮಾಡೋದು ಹಿಂಗೆಲ್ಲ ಮಾಡಕತ್ತಾರ. ಇನ್ನ ಇದ್ರ ಬಗ್ಗೆ ಕಾಳಜಿ ತೋರಿಸ್ಬೇಕಾಗಿರೋ ಮಮತಾಕ್ಕ ಇದೊಂದು ಷಡ್ಯಂತ್ರ ಐತಿ ಅಂತಾರ. BSFನವರು ಅಕ್ರಮ ವಲಸಿಗರನ್ನ ನಮ್ಮ ಪಶ್ಚಿಮ ಬಂಗಾಳದಾಗ ಬಿಟ್ಟಾರ, ಅವ್ರ ಹಿಂಗೆಲ್ಲ ದೊಂಬಿ ಎಬ್ಸಾಕತ್ತಾರ ಅಂತ ಹೇಳ್ತಾರ. BSF ಅವ್ರು ಹಿಂಗ ಮಾಡ್ಬೇಕಂದ್ರ BJP ಅವರು ಅವ್ರಿಗೆ ಕುಮ್ಮಕ್ ಕೊಟ್ಟಾರ ಅಂತ ಹೇಳ್ಯಾರ. ಪಶ್ಚಿಮ ಬಂಗಾಳದಾಗಿರೋ ಮುಸ್ಲಿಮ್ರು ಇಂಥ ಕೆಲಸ ಮಾಡಕ್ ಸಾಧ್ಯನಾ ಇಲ್ಲ, ಇವರೆಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರ ಅಂತ ಹೇಳ್ತಾರ. ತಮ್ಮ ರಾಜ್ಯದಾಗ ಬರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ತಡೆಯೋ ಶಕ್ತಿ ಇವ್ರಿಗಿಲ್ಲ. ತಮ್ಮ ರಾಜ್ಯದಾಗ ಆಗತ್ತಿರೋ ಕೋಮು ಗಲಭೆ ತಡೆಯೋ ಶಕ್ತಿ ಇವ್ರಿಗಿಲ್ಲ. ಹಿಂದೂಗಳ ಮೇಲೆ ಆಗತ್ತಿರೋ ದೌರ್ಜನ್ಯ ತಡೆಯೋ ಶಕ್ತಿನೂ ಇಲ್ಲ. ಆದ್ರ ಒಣ ಮಾತಂತ್ರು ಬಿಡುವಲ್ರು. ಅವರಿಂದ ಆಯ್ತು ಇವರಿಂದ ಆಯ್ತು ಅಂತ ಇನ್ನೊಬ್ರ ಮೇಲೆ ಎತ್ತಿ ಹಾಕಕತ್ತಾರ. ಅವ್ರ ಮೇಲೆ ಎತ್ತಿ ಹಾಕೋಕಿನ್ನ ಮೊದಲ ನಿಮ್ಮನ್ನ ನೀವು ನೋಡ್ಕೋರಿ. ನಿಮ್ಮ ರಾಜ್ಯದಾಗಿನ ರಾಜಕತೆನ ಸರಿ ಮಾಡ್ಬೇಕಾಗಿರೋದು ನೀವು ಇನ್ನೊಬ್ರ ಮೇಲೆ ಹಾಕ್ತೀನಿ ಅಂದ್ರೆ ಯಾರು ಒಪ್ತಾರ್ರಿ ಮಮತಾಕರ? ಇನ್ನ ಮೋದಿ ಅವರು ಅಮಿತ್ ಶಾ ಅವ್ರ ಮೇಲೆ ಹಿಡ್ಕೋಬೇಕಂತ. ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅಮಿತ್ ಶಾ ಅವ್ರಂತ. ಒಟ್ಟು ಹೆಂಗಾರೆ ಮಾಡಿ BJP ಮೇಲೆ ಇದನ್ನ ಹಾಕಬೇಕು. ಹಿಂಗಾಗಿ ಮಮತಾಕ್ಕ ಒಂದಿಲ್ದ ಒಂದು ಸರ್ಕಸ್ ಮಾಡ್ಯಾರ. ಅದಷ್ಟಲ್ರಿ, ಇದನ್ನೆಲ್ಲ ಎಲ್ಲಿ ಮಾತಾಡ್ಯಾರ ಅನ್ಕೊಂಡ್ರಿ? ಅದು ವೆಸ್ಟ್ ಬೆಂಗಾಲ್ ಮೌಲಾನಾಗಳ ಜೋಡಿ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಯಾರ ಜೊತೆ ಮಾಡ್ಬೇಕಿತ್ರಿ? ನಿರಾಶ್ರಿತ ಹಿಂದೂಗಳ ಜೋಡಿ ಮಾಡಬೇಕಿತ್ತು. ಅವು ಎಲ್ಲೆಲ್ಲೋ ಸ್ಕೂಲ್ನಾಗ ಹೋಗಿ ಹೊಟ್ಟಿಗೆ ತಿನ್ನಾಕಿಲ್ಲ ಅಳ್ಕೋತು ಕರ್ಕೋತು ಕೂತಾವ. ಅಕ್ಕೂರ್ ಜೋಡಿ ಹೋಗಿ ಮಾತಾಡ್ಲಿಲ್ಲ ಮಮತಾಕ್ಕ. ಮೌಲಾನಾಗಳನ್ನ ಕರೆಸಿ ಪದ್ಧತಿ ಸಿರಿ ಚೇರ್ ಹಾಕಿಸಿ ಚಾ ಪಾನಿ ಕೊಡಿಸಿ ಹಿಂಗ ವಕ್ಫ್ ಬಗ್ಗೆ ಮಾತಾಡೋನು, ವಕ್ಫೇನ ಹಿಂಗ ಮಾತಾಡ್ಕೋತ ವಿರೋಧ ಪಕ್ಷದ ಮೇಲೆ ಹಲ್ಲು ಕಡದ ಹಿಂದೂಗಳ ಬಗ್ಗೆ ಒಂದು ಮಾತು ತುಟಕ್ ಪಿಟಕ್ ಅನ್ಲಿಲ್ಲ. ಅಲ್ಲ, ಮಮತಾಕ್ಕಗ ಇಷ್ಟ್ಯಾಕ ಪ್ರೀತಿ ಅಂತ ಮುಸ್ಲಿಂ ಮತ ಅಂದ್ರ ಮೇಲೆ? ಅಲ್ಲಿ ಆಗಕತ್ತಿರೋದಕ್ಕೆ ಅವ್ರ ಕಾರಣನ ಅಲ್ಲ, ಇಮಿಗ್ರೆಂಟ್ಸ್ ಮಾಡ್ತಾರೋ ಅಂತ ತ್ಯಾಪಿ ಬಡಿಯೋ ಕೆಲಸ ಮಾಡಾಕತ್ತಾರ. ಹಿಂಗೆಲ್ಲ ಆಗಕತ್ತಿರೋದ್ರಿಂದ ಅಲ್ಲಿನ ನಿರಾಶ್ರಿತ ಹಿಂದೂಗಳಾಯ್ತು, ವಿರೋಧ ಪಕ್ಷ BJP ಆಯಿತು, ಏನನ್ನಕತ್ತಾರಂದ್ರ ಪಶ್ಚಿಮ ಬಂಗಾಳದಾಗ ರಾಷ್ಟ್ರಪತಿ ಆಡಳಿತ ಬರಬೇಕು ಅಂತ ಕೇಳ್ಕೊಳಕತ್ತಾರ. ಅದಷ್ಟೇ ಅಲ್ಲ, ಮುಂದಿನ ವರ್ಷ 2026ರಾಗ ನಡೆಯೋ ಎಲೆಕ್ಷನ್, ಪಶ್ಚಿಮ ಬಂಗಾಳ ಎಲೆಕ್ಷನ್ಗೂ ರಾಷ್ಟ್ರಪತಿ ಅವರು ಮುಂದಾಳತ್ವದಾಗ ನಡಿಬೇಕು ಅನ್ನೋ ಬೇಡಿಕೆ ಇಡಾಕತ್ತಾರ. ಇನ್ನು ಇಷ್ಟೆಲ್ಲ ಅರಾಜಕತೆ ಸೃಷ್ಟಿ ಮಾಡಿದ ಮಮತಾಕ್ಕ ಹೆಂಗ ನಂಬೋದು? ಮಮತಾಕ್ಕನ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾಳ ಮಮತಾಕ್ಕ ಅಂತ. ಮಮತಾಕ್ಕ ಇವತ್ತು ಇನ್ನೊಂದು ಮಾತು ಹೇಳ್ಯಾರ್ರಿ, ಯೋಗಿ ಬಿಗ್ಗೆಸ್ಟ್ ಬೋಗಿ ಅಂತ. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವ್ರನ್ನ ನೆನಪಿಸ್ಕೊಂಡಾರ. ಸುಮ್ ಅವ್ರು ಯಾರನ್ನೂ ನೆನಪಿಸ್ಕೊಳಂಗಿಲ್ಲ. ಯಾಕೆ ನೆನಪಿಸ್ಕೊಂಡಾರ ಗೊತ್ತೇನ್ರಿ? ನಿನ್ನೆ ಯೋಗಿ ಆದಿತ್ಯನಾಥ್ ಅವ್ರು ಏನು ಹೇಳಿದ್ರಂದ್ರ, ಪಶ್ಚಿಮ ಬಂಗಾಳದಾಗ ಹಿಂಗೆಲ್ಲ ನಡೆಯಾಕತ್ತೈತಿ, ಮಮತಾ ಬ್ಯಾನರ್ಜಿ ಅವರು ಮೌನವಾಗಿ ಅದಾರ, ಇದ್ರ ಬಗ್ಗೆ ಮಾತಾಡತ್ತಿಲ್ಲ, ಹಿಂದೂಗಳ ಕೊಲೆ ಆಗಕತ್ತಾವ, ದಲಿತರು ಮುಸ್ಲಿಮ್ರು ಒಂದಂತಾರ, ಈಗ ದಲಿತರನ್ನೂ ಸಾಯಿಸಾಕತ್ತಾರ, ಹಿಂಗೆಲ್ಲ ಮಾಡಿದ್ರೆ ಎಲ್ಲಿ ಹೋಗಿ ಹಿಂದೂಗಳು ಬದುಕಬೇಕು? ಬೇರೆ ದೇಶದಾಗಿರೋ ಹಿಂದೂಗಳ ಮೇಲೆ ಅನ್ಯಾಯ ಆದ್ರ ಹಿಂದೂಗಳು ಭಾರತಕ್ಕೆ ಬರ್ತಾರ, ಭಾರತದಾಗ ಹಿಂದೂಗಳಿಗೆ ಅನ್ಯಾಯ ಆಗತೈತಿ, ಏನು ಮಾಡೋದು? ಮಮತಾಕ್ಕ ಏನು ಮಾಡುವಲ್ರು ಅಂತಂದ್ರು. ಅದಷ್ಟ ಅಲ್ಲ, ಅಲ್ಲಿ ಗಲಭೆ ಎಬ್ಸಿರೋರ್ಗೆ ದಂಡಂ ದಶಗುಣಂ ಕೊಟ್ರ ಬರಬ್ಬರಿ ಇರ್ತಾರ. ನಾನು ಉತ್ತರ ಪ್ರದೇಶದಾಗ ಹಿಂಗಾಗಿದ್ರೆ ಕಾಲ್ ಮ್ಯಾಲ ತಲೆ ತಳಗ ಮಾಡಿ ಬರಬ್ಬರಿ ಟ್ರೀಟ್ಮೆಂಟ್ ಕೊಡ್ತಿದ್ನಿ, ಮುಂದಿನ ಸಂತತಿವರೆಗೂ ನೆನಪಿಟ್ಕೋಬೇಕು, ಹಂಗ ಮಾಡ್ತಿದ್ನಿ ಅಂತ ಮಮತಾಕ್ಕ ಟಕ್ಕರ್ ಕೊಟ್ಟಿದ್ರು. स्वामी विवेकानंद ने दुनिया के मंच पर चढ़ करके कहा था, गर्व से कहो हम हिंदू हैं। वह बंगाल आज हिंदू विहीन करने की साजिश का शिकार कैसे हो रहा है? बहनों और भाइयों, अगर ये दंगाई उत्तर प्रदेश में इस प्रकार से अत्याचार करते,
अब तक मैं इनको लटका करके, उल्टा लटका करके ठीक कर देता और वह हाल इनके कर देते, इनकी 7 पीढ़ियां भूल जाती कि दंगा कैसे होता है। ಹಿಂಗಾಗಿ ಮಮತಾಕ್ಕೆ ಒಂದೀಟ ತ್ರಾಸಾಗಿ ಹಿಂಗ ಮಾತಾಡ್ಯಾರ. ಯೋಗಿ ಆದಿತ್ಯನಾಥ್ ಅವರು ಸುಮ್ಮ ಹೇಳಿಲ್ರಿ. CAA ಸಂದರ್ಭದಾಗ ಹಿಂಗ ಮಾಡಿದ್ರು ಕೂಡ ಅವರು ಅಲ್ಲಿ ಬಾಲ ಬಿಚ್ಚಿದವ್ರ ಬಾಲ ಕಟ್ ಮಾಡಿ ಮುಚ್ಕೊಂಡಿರೋಂಗ ಮಾಡಿದ್ರು. ಇದಕ್ಕೆ ಅವ್ರು ಹಿಂಗೆ ಹೇಳಿದ್ರು, ನನ್ನ ಕಡೆ ಇದ್ದಿದ್ರ ಸರಿಗೆ ಬುದ್ಧಿ ಕಲಿಸ್ತಿದ್ನಿ ಅಂತ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಆಳ್ವಿಕೆ ಇರೋ ರಾಜ್ಯದಾಗ ಹಂಗೆಲ್ಲ ಆಕ್ಕೈತಿ ಅಂತ ನಾವೇನ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರಿಲ್ಲ. ಮಮತಾಕ್ಕನ್ನ ನಂಬಿಕೊಂಡು ಪಶ್ಚಿಮ ಬಂಗಾಳದಾಗಿರೋ ಹಿಂದೂಗಳು ಇನ್ನ ಎಷ್ಟು ದಿನ ಈ ಕಷ್ಟ ಅನುಭವಿಸ್ಬೇಕೋ ಗೊತ್ತಿಲ್ಲ. ಆದ್ರೆ ಭಾಳ ಮನಸ್ಸಿಗೆ ಬೇಜಾರಂತರೂ ಆಕೈತಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.